ಓಕೆ, ಒಂದು ಬಿಗ್ ಅಪ್ಡೇಟ್ ಸಿಗ್ತಾ ಇದೆ. ದೆಹಲಿಯಿಂದ ಬಂದಂತಹ ಇಡಿ ಅಧಿಕಾರಿಗಳು ರನ್ಯಾ ರಾವ್ ಮತ್ತು ಪರಮೇಶ್ವರ್ ಅವರ ಕುಟುಂಬದ ಮಧ್ಯೆ ಇರುವಂತಹ ನಂಟಿಗೆ ಸಂಬಂಧಪಟ್ಟಂತೆ ದಾಳಿ ಆಗಿದೆ ಅನ್ನೋದ್ರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ರನ್ಯಾ ರಾವ್ ಗೊತ್ತೇ ಇದೆ ನಿಮಗೆ, ಯಾವ ಕೇಸ್ನಲ್ಲಿ ಸಿಕ್ಕಾಕೊಂಡ್ರು, ಆಮೇಲೆ ಅವರಿಗೂ ಮತ್ತು ಸರ್ಕಾರದ ದೊಡ್ಡ ದೊಡ್ಡ ವ್ಯಕ್ತಿಗಳು ಹೆಂಗಿತ್ತು ಸಂಬಂಧ ಅಂತ ಅದನ್ನೆಲ್ಲ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಹೊರಡ್ತಾ ಇದ್ದಾರೆ ಇಡಿ ಅಧಿಕಾರಿಗಳು. ಗೊತ್ತಿಲ್ಲ, ಬಟ್ ಸದ್ಯಕ್ಕಂತೂ ಇದೇ ನಂಟು ಅವರಿಗೀಗ ಕಾನೂನು ಸಂಕಷ್ಟವನ್ನ ತರ್ತಾ ಇದೆ. ಪರಂ ಮಾಲೀಕತ್ವದ ಮೆಡಿಕಲ್ ಕಾಲೇಜ್ನಲ್ಲಿ ಈ ಹಣದ ಹೂಡಿಕೆ ಆಗಿತ್ತು ಅಂತ ಹೇಳಲಾಗ್ತಾ ಇದೆ. ಎಷ್ಟು ಪ್ರಮಾಣದ ಹಣ, ಯಾವಾಗ್ಲಿಂದ ಟ್ರಾನ್ಸಾಕ್ಷನ್ಸ್ ಆಗ್ತಾ ಇತ್ತು ಎಲ್ಲವೂ ಗೊತ್ತಾಗುತ್ತೆ. ಬಟ್ ಒಂದು ವಿಚಾರ ಏನಂದ್ರೆ, ಇತ್ತೀಚೆಗಷ್ಟೇ ರನ್ಯಾ ರಾವ್ ಮನೆ ಮೇಲೂ ಕೂಡ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ರು. ಡೀಟೇಲ್ಸ್ ಕೊಡ್ತಾರೆ ಮುರಳಿ. ಬಹಳ ದೊಡ್ಡ ನ್ಯೂಸ್ ಇದು. ಇಡಿ ಅಧಿಕಾರಿಗಳು ಹಿಂದೆ ರನ್ಯಾ ರಾವ್ ಮನೆ ಮೇಲೆ ಕೂಡ ದಾಳಿ ನಡೆಸಿದ್ರು. ಆ ವಿಚಾರ ಹೆಂಗಿದೆ ಲಿಂಕ್ ಅನ್ನ ಪಡ್ಕೊಳ್ತಾ ಇದೆ, ಏನೇನ್ ಮಾಹಿತಿ ಸಿಗ್ತಾ ಇದೆ ಅಂತ? ಮಮತಾ, ಪ್ರಮುಖವಾಗಿ DRI ಅಧಿಕಾರಿಗಳು ದಾಳಿಯನ್ನು ನಡೆಸಿ ಈಗ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ ಅವರು ಫೈನಲ್ ರಿಪೋರ್ಟ್ ಅನ್ನು ಹಾಕೋ ಸಂದರ್ಭದಲ್ಲಿ 120 kgಯಷ್ಟು ಅಕ್ರಮವಾಗಿ ಚಿನ್ನದ ಸಾಗಾಣಿಕೆಯನ್ನು ಮಾಡಿದ್ದಾರೆ. ಅದರಿಂದ ಸಾಕಷ್ಟು ಲಾಭವನ್ನು ಪಡ್ಕೊಂಡಂಥ ಒಂದಷ್ಟು ಕೆಲಸಗಳನ್ನು ಕೂಡ ಆಕೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ DRI ಅಧಿಕಾರಿಗಳು ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ರು. ಜೊತೆಗೆ DRI ಅಧಿಕಾರಿಗಳ ದಾಖಲಾತಿಗಳನ್ನು ಆಧರಿಸಿ ಇಡಿ ಅಧಿಕಾರಿಗಳು ಕಳೆದ 1.5 ತಿಂಗಳ ಹಿಂದೆ ರನ್ಯಾ ರಾವ್ ಮೇಲೆ ಇರ್ಬೋದು, ಅವರ ಪತಿಯವರ ಮನೆ ಮೇಲೆ ಮತ್ತು ಒಂದಷ್ಟು ಜ್ಯುವೆಲರ್ಸ್ಗಳ ಮನೆಗಳು ಮತ್ತು ಜ್ಯುವೆಲರ್ಸ್ಗಳ ಮೇಲೆ ದಾಳಿಯನ್ನು ನಡೆಸಿರ್ತಾರೆ. ದಾಳಿಯನ್ನು ನಡೆಸಿದಂಥ ಸಂದರ್ಭದಲ್ಲಿ ರನ್ಯಾ ರಾವ್ ಅವರ ಮನೆಯಲ್ಲಿ ಒಂದಷ್ಟು ಮಾಹಿತಿಗಳು ಬಹಿರಂಗ ಆಗಿರುವಂಥದ್ದು. ಮೆಡಿಕಲ್ ಕಾಲೇಜ್ನಲ್ಲಿ ಅವರ ಹಣದ ಹೂಡಿಕೆ ಇದೆ, ಮನಿ ಟ್ರಯಲ್ ನಡೆದಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳು ಕೂಡ ಈಗ ಬಹಿರಂಗ ಆಗ್ತಾ ಇರುವಂಥದ್ದು. ಅಂದರೆ ನಾವು ಸಾಕಷ್ಟು ಅಂದ್ಕೊಳ್ತಾ ಇದ್ವಿ, ಕಳೆದ 4-5 ವರ್ಷಗಳ ಹಿಂದಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ ಅಂತೇಳಿ. ಆದರೆ ದೆಹಲಿಯ ಹೆಡ್ ಕ್ವಾರ್ಟರ್ನ ಸೆಕೆಂಡ್ ವಿಂಗ್ ಏನಿತ್ತು, ಸೆಕೆಂಡ್ ವಿಂಗ್ ದಾಳಿಯನ್ನು ನಡೆಸಿರುವಂಥದ್ದು. ಸೆಕೆಂಡ್ ವಿಂಗ್ ದಾಳಿಯನ್ನು ನಡೆಸಿ ರನ್ಯಾ ರಾವ್ ಮತ್ತು ಮೆಡಿಕಲ್ ಕಾಲೇಜ್ ನಡುವೆ ಇರುವಂಥ ಒಂದಷ್ಟು ಆರ್ಥಿಕ ವ್ಯವಹಾರದ ಸಂಬಂಧಗಳೇನಿತ್ತು, ಆ ಸಂಬಂಧಗಳಿಗೆ ಸಂಬಂಧಪಟ್ಟಂತೆ ದಾಖಲೆಗಳನ್ನು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಮುಂದಿನ ಹಂತಗಳಲ್ಲಿ ಪರಮೇಶ್ವರ್ಗೂ ಕೂಡ ಇದು ಸುತ್ತಕೊಳ್ಳುವಂಥ ಸಾಧ್ಯತೆಗಳು ತೀರಾ ಹೆಚ್ಚಾಗಿ ಕಾಣ್ತಾ ಇದೆ. ಯಾಕೆಂದ್ರೆ ಕೇವಲ ಇದು ಕಾಲೇಜ್ನ ಮತ್ತು ರನ್ಯಾ ರಾವ್ ಇಬ್ಬರ ನಡುವೆ ನಡೆದಂಥ ಒಂದು ಹೊಂದಾಣಿಕೆ ಮತ್ತು ಆರ್ಥಿಕ ವ್ಯವಹಾರಗಳಾಗಿರೋ ಹಿನ್ನೆಲೆಯಲ್ಲಿ ಕಾಲೇಜಿನ ಮೇಲೆ ಮತ್ತು ಇಂಜಿನಿಯರಿಂಗ್ ಕಾಲೇಜ್ಗಳ ಮೇಲೆ ದಾಳಿಯನ್ನು ನಡೆಸಿದ್ದಾರೆ. ಮೆಡಿಕಲ್ ಮತ್ತು ಇಂಜಿನಿಯರಿಂಗ್ ಕಾಲೇಜ್ಗಳ ಮೇಲೆ ದಾಳಿಯನ್ನು ನಡೆಸಿದ್ದಾರೆ. ಮುಂದಿನ ಹಂತಗಳಲ್ಲಿ ಅದರ ಮಾಲೀಕರಾದಂಥ ಪರಮೇಶ್ವರ್ ಇರ್ಬೋದು, ಅವರ ಜೊತೆಗೆ ಬೇರೆ ಬೇರೆ ಡೈರೆಕ್ಟರ್ಸ್ಗಳೇನಿದ್ದಾರೆ ಅವ್ರನ್ನೆಲ್ಲರೂ ಕೂಡ ವಿಚಾರಣೆಗೊಳಪಡಿಸುವಂಥ ಸಾಧ್ಯತೆಗಳಿದ್ದಾವೆ. ಸದ್ಯಕ್ಕೆ ಈಗ ಸಿಕ್ಕಿರುವಂಥ ಮಾಹಿತಿಗಳ ಪ್ರಕಾರ ಮೆಡಿಕಲ್ ಕಾಲೇಜ್ನಲ್ಲಿ ರನ್ಯಾ ರಾವ್ನ ಹೂಡಿಕೆ ಇತ್ತು, ಜೊತೆಗೆ ಮನಿ ಟ್ರಯಲ್ ಕೂಡ ಅವರ ಇಬ್ಬರ ನಡುವೆ, ಅಂದರೆ ಮೆಡಿಕಲ್ ಕಾಲೇಜ್ ಮತ್ತು ರನ್ಯಾ ರಾವ್ನ ನಡುವೆ ನಡೆದಿತ್ತು ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇರುವಂಥದ್ದು. ಯಾಕೆಂದರೆ 2.67 ಕೋಟಿ ಹಣವನ್ನು DRI ಅಧಿಕಾರಿಗಳೇ ವಶಕ್ಕೆ ತೆಗೆದುಕೊಂಡಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಯಾವಾಗ ಈ ಚಿನ್ನವನ್ನು ತಂದಿದ್ದಾರೆ ಅಂದರೆ ಕಳೆದ ನವೆಂಬರಿಂದ ಫೆಬ್ರವರಿ ಮಾರ್ಚ್ ತನಕನೂ ಕೂಡ ಸರಿಸುಮಾರು 58 ಸರಿ ದುಬೈಗೆ ಮತ್ತು ಬೆಂಗಳೂರಿಗೆ ಓಡಾಟವನ್ನು ನಡೆಸಿದ್ರು. ಅದಕ್ಕೆಲ್ಲಕ್ಕೆ ಸಂಬಂಧಪಟ್ಟಂತೆ ದಾಖಲಾತಿಗಳನ್ನು DRI ಅಧಿಕಾರಿಗಳು ಇಡಿ ಅಧಿಕಾರಿಗಳಿಗೆ ಕೊಟ್ಟಿದ್ರು. ಅದೆಲ್ಲ ಟ್ರಾನ್ಸಾಕ್ಷನ್ಗಳು ಯಾವ್ಯಾವ ಸಂದರ್ಭದಲ್ಲಿ ಹಣವನ್ನು ಲ್ಯಾಂಡ್ರಿಂಗ್ ಅನ್ನು ಮಾಡಿದ್ದಾರೆ, ಜೊತೆಗೆ ಹಣವನ್ನು ಎಲ್ಲೆಲ್ಲಿಗೆ ತಲುಪಿಸುವಂಥ ಒಂದಷ್ಟು ಕೆಲಸಗಳಾಗಿದೆ, ಇದೆಲ್ಲದ್ರ ಬಗ್ಗೆ ಕೂಡ ಕೂಲಂಕುಷವಾಗಿ ತನಿಖೆಯನ್ನು ಮಾಡಿದಂಥ ಇಡಿ ಅಧಿಕಾರಿಗಳು ಈಗ ದಾಳಿಯನ್ನು ನಡೆಸಿ ದಾಖಲೆಗಳನ್ನು ಪರಿಶೀಲನೆಯನ್ನ ಮಾಡ್ತಾ ಇರುವಂಥದ್ದು. ಮಮತಾ, ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಮುರಳಿ. ಒಟ್ಟಿನಲ್ಲಿ ಮನಿ ಲಾಂಡ್ರಿಂಗು, ಆಮೇಲೆ ಆ ಚಿನ್ನದ ವ್ಯವಹಾರ ಹಾಗೂ ಇಲ್ಲಿ ಇನ್ವೆಸ್ಟ್ಮೆಂಟು ಎಲ್ಲವೂ ಒಂದಕ್ಕೊಂದು ಕನೆಕ್ಟೆಡ್ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಇಡಿ ಅಧಿಕಾರಿಗಳ ಪ್ರೆಸ್ ನೋಟ್ನಲ್ಲಿ ಇನ್ನೂ ಬ್ರೀಫ್ ಆಗಿ ನಮಗೆ ಉತ್ತರಗಳು ಗೊತ್ತಾಗ್ತಾ ಹೋಗುತ್ತೆ. ಬಟ್ ರನ್ಯಾ ರಾವ್ ಕೇಸ್ಗೆ ಮುಂದುವರೆದ ಲಿಂಕೆ ಪರಮೇಶ್ವರ್ ಅವರ ಒಡೆತನದ ಶಿಕ್ಷಣ ಸಂಸ್ಥೆಗಳ ಮೇಲಿನ ದಾಳಿ ಅಂತ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರುವಂತಹ ಅಂಶಗಳಾಗ್ತಾ ಇದೆ. ಇದು ಒಂದು ಪರಮೇಶ್ವರ್ ಅವ್ರಿಗೂ ಕೂಡ ವಿಪರೀತವಾಗಿ ಕಳಂಕ ತರುವಂತಹ ವಿಚಾರ, ಇದು ಸರ್ಕಾರಕ್ಕೂ ವಿಪರೀತ ಮುಜುಗರಕ್ಕೆ ಒಳಪಡುವಂತಹ ವಿಚಾರ. ಬಿಕಾಸ್ ಆಕೆ ಸಿಕ್ಕಾಕೊಂಡಿತ್ತು ಎಂಥ ಸೀರಿಯಸ್ ಅಫೆನ್ಸ್ನಲ್ಲಿ. ಆಕೆಯ ಹಣ ಇಲ್ಲಿ ಇನ್ವೆಸ್ಟ್ಮೆಂಟ್ ಆಗ್ತಾ ಇತ್ತು ಅಂತ ಅಂದರೆ ಇನ್ನು ಈ ನಂಟಿನ ಬಗ್ಗೆ ಕೂಡ ಅಷ್ಟೇ ಮುಜುಗರ ಬರುತ್ತಲ್ವಾ?